ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ವಿರುದ್ಧ ಬಿವೈ ವಿಜಯೇಂದ್ರ ಗಂಭೀರ ಆರೋಪ. ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತ ದೇಶದ ದೊಡ್ಡ ದುರಂತವಾಗಿದೆ. ಎಚ್ಕೆ ಪಾಟೀಲ್ ಕಳವಳ ವ್ಯಕ್ತ. ಜೂನ್ 15ರಂದು ಕಲಬುರಗಿಯಲ್ಲಿ ವಿಜಯ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಚೇರಿ ಉದ್ಘಾಟನೆ. ಇದೀಗ ವಾರ್ತೆಗಳ ವಿವರ. ಭಾರತ ದೇಶ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ. ಟ್ರಿಪಲ್ ತಲಾಕ್ ತೆಗೆದಿದ್ದಕ್ಕೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಗೌರವ ಸಿಗ್ತಿದೆ. ಆದರೆ ಮೋದಿ ಮತ್ತು ಬಿಜೆಪಿ ಮುಸ್ಲಿಮರ ವಿರೋಧಿ ಅಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೇಶವನ್ನ ಒಡೆಯುವವರ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವರ ವಿರುದ್ಧ ಮೋದಿ ಇದ್ದಾರೆ. ಕಾಂಗ್ರೆಸ್ ತರ ನಾವು ಅಲ್ಪಸಂಖ್ಯಾತ ಓಲೈಕೆ ಮಾಡುವುದಿಲ್ಲ ಎಂದ ಅವರು, ದಕ್ಷಿಣ ಕನ್ನಡದಲ್ಲಿ ಕೋಮು ನಿಗ್ರಹ ದಳ ಸ್ಥಾಪನೆ ಮಾಡಲಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಿಗ್ರಹ ದಳ ಮಾಡಿಲ್ಲ. ಬಿಜೆಪಿ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರ ನಿಗ್ರಹಕ್ಕೆ ಕೋಮು ನಿಗ್ರಹ ದಳ ಮಾಡಲಾಗಿದೆ. ನಿಮ್ಮ ಯಾವುದೇ ಷಡ್ಯಂತ್ರಕ್ಕೆ, ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಬಗ್ಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಮೋದಿ ಸರ್ಕಾರದ 11 ವರ್ಷಗಳ ಸಾಧನೆಗೆ ಸಿಎಂ ಸಿದ್ದರಾಮಯ್ಯ ಅವರು 0 ಮಾರ್ಕ್ಸ್ ನೀಡಿದ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರು. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತಿದ್ದೇನೆ. ಅದಾವಾಗ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡೋಕೆ ಶುರು ಮಾಡ್ತು. ಮೋದಿ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಟಿಫಿಕೇಟ್ ಕೊಡೋ ಅಗತ್ಯವಿಲ್ಲ. ರಾಜ್ಯ ಸರ್ಕಾರದ ಬಗ್ಗೆ ಜನ ಬೀದಿಯಲ್ಲಿ ಮಾತಾಡ್ತಿದ್ದಾರೆ. ಸುಳ್ಳನ್ನ ಹೇಳೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ನಿಸ್ಸೀಮರು. ಹಿಂದೆ ನಮ್ಮ ಸರ್ಕಾರಕ್ಕೆ 40% ಸರ್ಕಾರ ಅಂತ ಆಪಾದನೆ ಮಾಡಿದ್ರು. ಆದರೆ ಆರೋಪ ಸುಳ್ಳಾಯಿತು. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕಲ್ಲು ಹಾಕೋ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ. ರಾಜ್ಯ ಸರ್ಕಾರಕ್ಕೆ ಅಭಿವೃದ್ಧಿ ಯೋಜನೆಗಳಿಗೆ ಕೊಡಲು ಹಣವಿಲ್ಲ ಎಂದು ಆರೋಪಿಸಿದ್ದಾರೆ. ಅಹಮದಾಬಾದ್ ಘಟನೆಗೆ ಸಂಬಂಧಪಟ್ಟಂತೆ ವಿಮಾನ ದುರಂತಕ್ಕೆ ಖಂಡ್ರೆ ಅವರು ಆಗ್ರಹ ಮಾಡಿದ್ದಾರೆ. ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಅಹಮದಾಬಾದ್ನಲ್ಲಿ ನಡೆದಂತ ದುರ್ಘಟನೆ ಬಹಳ ದುಃಖ ತರ್ತಕ್ಕಂಥದ್ದು. ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಮೊನ್ನೆ ಬಹಳ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಆ ಘಟನೆ ಯಾಕಾಯ್ತು, ಏನಾಯ್ತು, ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. 2 ಬ್ಲ್ಯಾಕ್ ಬಾಕ್ಸ್ಗಳು ಏನು ಹೇಳ್ತೇವೆ ಅದು ಕೂಡ ಸಿಕ್ಕಿರುವಂಥದ್ದು. ಮತ್ತೆ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟತೆ ಇದೆ. ಈ ರೀತಿ ದುರ್ಘಟನೆ ನಡೆಯಬಾರ್ದಿತ್ತು, ಮುಂದೂ ಕೂಡ ನಡೆಯಬಾರ್ದು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ಚಿಂತನೆ ನಡೆದು ತನಿಖೆನೂ ಕೂಡ ಪ್ರಾರಂಭ ಆಗಿದೆ. ಈ ತರ ವಿಚಾರದಲ್ಲಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕಾಲ್ ತುಳಿತಕ್ಕೆ ಕಾರಣ ಇಬ್ಬರು ವ್ಯಕ್ತಿಗಳು. ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಮತ್ತೊಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಗಳು.
ಕಾಲ್ ತುಳಿತಕ್ಕೆ ಕಾರಣರು ಪೊಲೀಸ್ ಅಧಿಕಾರಿಗಳಲ್ಲ. ಮೊನ್ನೆ ಏನು ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಅವಿವೇಕತನದಿಂದ ನಡ್ಕೊಂಡಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೆರವಣಿಗೆ ಕಾರ್ಯಕ್ರಮ ಮಾಡಬೇಕು ಅಂದಾಗಲೂ ಸಹ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ತರಾತುರಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತೇಳಿ ಲಿಖಿತವಾಗಿ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಮೆರವಣಿಗೆ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂದಾಗ ಅಲ್ಲೂ ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು, ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಮಾಡಬಾರ್ದು ಅಂತೇಳಿ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಇದ್ದಂತ ಪೈಪೋಟಿ, RCB ಗೆಲುವಿನಲ್ಲಿ ಪುಕ್ಕಟ ಪ್ರಚಾರನ ತೆಗೆದುಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನು ತೆಗೆದುಕೊಳ್ಬೇಕು, ನಾ ರಾಜ್ಯದ ಉಪಮುಖ್ಯಮಂತ್ರಿ ಅಂತೇಳಿ ಇವ್ರ ಮಧ್ಯೆ ಪೈಪೋಟಿ ನಡೀತು. ಇದರ ಪರಿಣಾಮವಾಗಿ ಅಲ್ಲಿ ಕಾಲ್ ತುಳಿತ ಆಗಿರುವಂತದ್ದು. ಇದರ ಪರಿಣಾಮ 11 ಜನ ಪ್ರಾಣ ಕಳೆದುಕೊಂಡ್ರು, 100 ಜನ ಗಾಯಗೊಳಿಸಿದರು. ಹಾಗಾಗಿ ರಾಜ್ಯ ಸರ್ಕಾರವೇ ನೇರ ಹೊಣೆ. ಇದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವಿವೇಕತನದ ನಿರ್ಧಾರ ಅವತ್ತೇನು ತೆಗೆದುಕೊಂಡ್ರು, ಅದರ ಪರಿಣಾಮ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು, ಬನ್ನಿ ಎಲ್ಲರೂ ಬನ್ನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. ಸೊ ಹಾಗಾಗಿ ನಾನು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತಾ ಇದ್ದೇನೆ, ಬೆಂಗಳೂರು ಮಹಾನಗರದಲ್ಲಿ ನಡೆದಂತ RCB ಆ ವಿಕ್ಟರಿ ಸೆಲೆಬ್ರೇಷನ್ ಅಲ್ಲಿ ಏನ್ ಕಾಲ್ ತುಳಿತ ಆಗಿದೆ, ರಾಜಕೀಯವನ್ನು ಆರೋಪ ಮಾಡ್ತಾರೆ, ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರಿದರಲ್ಲಿ. ಆದ್ರೆ ಅಮಾಯಕ ಅಧಿಕಾರಿಗಳನ್ನ ಬಲಿ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಘಟನೆಗಳು ಅಹಮದಾಬಾದ್ ಘಟನೆಗೂ ತುಲನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ದೇಶದ ದೊಡ್ಡ ದುರಂತವಾಗಿದೆ. ಘಟನೆ ಬಗ್ಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಕೂಡಲೇ ಪ್ರಧಾನಿಗಳು ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಭಾರತವು ಜಗತ್ತಿನ ಉಳಿದ ರಾಷ್ಟ್ರಕ್ಕಿಂತ ಟೆಕ್ನಾಲಜಿಯಲ್ಲಿ ಬಹಳ ಹಿಂದೆ ಇದೆ ಎಂದು ಜನ ಮಾತಾಡ್ತಿದ್ದಾರೆ. ಅಂತಹ ಮಾತುಗಳು ಬರದಂತೆ ನೋಡಿಕೊಳ್ಳಬೇಕಾಗಿದೆ. ಇತರೆ ದೇಶಗಳು ತಂತ್ರಜ್ಞಾನದಲ್ಲಿ ಹೇಗೆ ಮುಂದುವರೆದಿವೆ, ಅದೇ ತರಹ ಭಾರತವು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿ ಮಾನಿಟರ್ ಆಗುವ ಕೆಲಸ ನಮ್ಮಲ್ಲಿ ಆಗಬೇಕು ಎಂದು ಹೇಳಿದರು. ವಿಮಾನ ದುರಂತದಲ್ಲಿ ಮಡಿದವರು ಎಲ್ಲರಿಗೂ ಶಾಂತಿ ಸಿಗಲಿ. ದುರಂತದಲ್ಲಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಆತನಿಗೆ ದೇವರ ವಿಶೇಷ ಆಶೀರ್ವಾದ ಇದೆ. ಅವನು ಸಹ ಶೀಘ್ರ ಗುಣಮುಖನಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಗೋಹತ್ಯೆ ಕಾಯ್ದೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಆಗದ ವಿಚಾರವಾಗಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ರಸ್ತೆಯ ಮೇಲೆ ಗೋವಿನ ರುಂಡ ಬೀಸಾಡಿರುವುದು ಕೆಲವರು ಪ್ರಚೋದನಕ್ಕಾಗಿ ಇಂತಹ ಕೆಲಸ ಮಾಡ್ತಿದ್ದಾರೆ. ನಾನು ಸಹ ರೈತ ಕುಟುಂಬದಿಂದ ಬಂದವನು. ಗೋಹತ್ಯೆ ಮಾಡುವುದು ಖಂಡನೀಯ. ಎತ್ತುಗಳಿಗೂ ನಾವು ಗೋವುಗಳು ಎನ್ನುತ್ತೇವೆ. ನಮ್ಮ ದೇಶದಲ್ಲಿ ಯಾವ ಮನಸ್ಸುಗಳು ಗೋಹತ್ಯೆ ಮಾಡುವುದಿಲ್ಲ. ಅದರ ಪಾಲಕರು ಪೋಷಕರು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಕಲಬುರಗಿ ಘಟನೆ ಖಂಡನೀಯ ಎಂದು ಹೇಳಿದ್ದಾರೆ. ದೇಶದ ಈ ದೊಡ್ಡ ದುರಂತದ ಈ ಸಂದರ್ಭದೊಳಗೆ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು. ಹಾಗೂ ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಮ್ಮ ರಾಷ್ಟ್ರ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಳಿದ ರಾಷ್ಟ್ರಗಳಿಗಿಂತ ನಮ್ಮಲ್ಲಿ ತಾಂತ್ರಿಕ ಇನ್ಸ್ಪೆಕ್ಷನ್ಸ್, ತಾಂತ್ರಿಕವಾಗಿರ್ತಕ್ಕಂಥ ಮೇಲ್ವಿಚಾರಣೆ, ನಿರ್ವಹಣೆ ಎಲ್ಲೋ ಕಡಿಮೆ ಅಂಥೇಳಿ ಕೆಲವು ಟೆಕ್ನಿಕಲ್ ಜನ ಮಾತಾಡ್ತಾರೆ.
ಆ ಮಾತುಗಳು ಬರೆದ ಹಾಗೆ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಏನು ಈ ಟೆಕ್ನಿಕಲ್ ಸ್ಕ್ರೂಟಿನಿ, ಟೆಕ್ನಿಕಲ್ ಮೇಂಟೆನೆನ್ಸ್, ಟೆಕ್ನಿಕಲ್ ಮಾನಿಟರಿಂಗ್ ಏನಿದೆ ಅದು ಹೆಚ್ಚು ಗಟ್ಟಿಗೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. 242 ಪ್ಲಸ್ 15 257 ಜನ ಭಾರಿ ದೊಡ್ಡ ದುರಂತ. ಅವರೆಲ್ಲರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನೋಡಿ. ಒಬ್ಬವನು ಆಶ್ಚರ್ಯಕರ ರೀತಿಯೊಳಗೆ ತಾನು ಪಾರಾಗಿದ್ದಾನೆ. ಆ ಪಾರಾಗಿರ್ತಕ್ಕಂಥದ್ದು ನಿಜವಾಗಿಯೂ ಅವನಿಗೆ ದೇವರ ವಿಶೇಷ ಅನುಗ್ರಹ ಅಂತೇಳಿ ನಾನು ಭಾವಿಸಿದ್ದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಚಿಕ್ಕ ಬ್ರೇಕ್. ಜೂನ್ 15ರಂದು ಕಲಬುರಗಿಯಲ್ಲಿ ವಿಜಯ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಚೇರಿ ಉದ್ಘಾಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಬ್ರೇಕ್ನ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ವಿಜಯ ಎಂಆರ್ಎನ್ ಸೌಹಾರ್ದ ಕ್ರೆಡಿಟ್ ಸಹಕಾರ ಸಂಘ ಮುಧೋಳದ 67ನೇ ಶಾಖೆಯನ್ನು ಕಲಬುರಗಿಯಲ್ಲಿ ಉದ್ಘಾಟನೆ ಮಾಡಲಾಗುತ್ತಿದೆ ಎಂದು ವಿಜಯ ಎಂಆರ್ಎನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಕಲಬುರಗಿಯ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 15ರಂದು ಬೆಳಗ್ಗೆ 10:30ಕ್ಕೆ ಶ್ವೇತಾ ಡೆಂಟಲ್ ಹಾಸ್ಪಿಟಲ್ ಬಳಿ ಶಾಖೆ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನಾ ಸಮಾರಂಭವು ನಗರದ ವೆಂಕಟೇಶ್ ಯರ್ಗೋಳ್ ಮಂಗಲ ಕಾರ್ಯಾಲಯದಲ್ಲಿ ಜರುಗಲಿದೆ. ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಸಮಾರಂಭವನ್ನು ಎಂಎಲ್ಸಿ ಶಶಿಲ್ ನಮೋಶಿ ವಹಿಸಿಕೊಳ್ಳಲಿದ್ದು, ಸಚಿವ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಅವಿನಾಶ್ ಜಾಧವ್, ಬಿಜಿ ಪಾಟೀಲ್, ಎಂವೈ ಪಾಟೀಲ್, ಬಸವರಾಜ್ ಮತ್ತಿಮೂಡ್, ಸುನಿಲ್ ವಲ್ಲಾಪುರೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಸ್ನೇಹಿತರನ್ನು ಸ್ವಾಗತ ಮಾಡ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಿಂದಿನ ಜನಪ್ರಿಯ ಶಾಸಕರಾಗಿಯೂ ಮತ್ತು ಆತ್ಮೀಯ ಸಹೋದರಾಗಿರುವಂಥ ದತ್ತಾತ್ರೇಯಜಿ ಪಾಟೀಲ್ ಅವರು, ಅಮರನಾಥ್ ಪಾಟೀಲ್ ಅವರು, ಸಿದ್ದಾಜಿ ಪಾಟೀಲ್ ಅವರು, ಕುಲಕರ್ಣಿ ಅವರು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಮ್ಮ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಪತ್ತನ್ನವರವರಿದ್ದಾರೆ, ಕುಲಕರ್ಣಿ ಅವರಿದ್ದಾರೆ. ಅವರನ್ನು ಸಹಿತ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾಯಿದ್ದಾರೆ. ಇವತ್ತು ವಿಶೇಷ ಅಂದರೆ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 2007ರಲ್ಲಿ ಒಂದು ವಿಜಯ ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಇವತ್ತು ಆ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿಗಳ ಷೇರು ಬಂಡವಾಳದಲ್ಲಿ ಪ್ರಾರಂಭವಾಗಿರುವಂಥದ್ದು ಒಂದು ಬ್ರ್ಯಾಂಚಿನಿಂದ ಇವತ್ತು ಒಟ್ಟು
68 ಬ್ರಾಂಚ್ಗಳು ವಿಜಯ ಸೌಹಾರ್ದ ಹೆಸರಿಂದ ಆಗಿದೆ. ಕಳೆದ ವರ್ಷ 3,000 ಕೋಟಿ ರೂಪಾಯಿಗಳು ಅಂದಾಜು ಅದರಲ್ಲಿ ಠೇವಣಿಗಳಿದೆ. 45,000 ಕೋಟಿ ಮೇಲೆ ಈ ಬ್ಯಾಂಕಿನ ವ್ಯವಹಾರಗಳಾಗಿದೆ. ಒಟ್ಟು ಈ 68 ಬ್ಯಾಂಕ್ಗಳ ಒಟ್ಟು ಸಿಬ್ಬಂದಿಗಳು 500ಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. ಆ 500 ಹೆಚ್ಚು ಜನರಿಗೆ ಪ್ಯೂರ್ ಮೆರಿಟ್ ಮೇಲೆ ಮತ್ತು ಸ್ಥಳೀಯರಿಗೆ ಆದ್ಯತೆಯನ್ನು ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದೆ. ಯಾವುದೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಕಡೆ ಸೇರ್ ಹತ್ತಿ ಡಿಪಾಸಿಟ್ ಮಾಡ್ಕೋದಾಗಲಿ, ಇಂಟ್ರೆಸ್ಟ್ ಫ್ರೀ ಡಿಪಾಸಿಟ್ ಆಗಲಿ, ಅಥವಾ ಅವ್ರ ಕಡೆ ಏನೋ ದುಡ್ಡು ತೊಗೊಳೋದಾಗಲಿ, ಈ 500 ಕಡೆಯಿಂದ ಯಾರ ಕಡೆಯಿಂದ ತೊಗೊಳಾರ್ದೇ ಕೇವಲ ಅವ್ರ ಮೆರಿಟ್ ಇರಬೇಕು ಮತ್ತು ಸ್ಥಳೀಯರು ಇರಬೇಕು, ಆ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತಿರುವಂಥವ್ರು ಇರಬೇಕು. ಅವರನ್ನೇ ಗಮನದಲ್ಲಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಎಲ್ಲ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಬ್ರಾಂಚ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿಯೂ ಸಹಿತ ನಮ್ಮ ಸ್ನೇಹಿತರು ಈ ಭಾಗದಲ್ಲಿಯೂ ಸಹಿತ ಬ್ಯಾಂಕನ್ನು ಪ್ರಾರಂಭ ಮಾಡಿರಿ. ಇಲ್ಲಿ ಎರಡೂ ರೀತಿಯಿಂದ ಒಂದು ಡಿಪಾಸಿಟ್ ಬರೋದ್ರ ಸಲುವಾಗಿ ಮತ್ತು ಸಣ್ಣ ಸಣ್ಣ ವ್ಯಾಪಾರ ಉದ್ಯಮಿಗಳಿಗೆ ಒಂದು ಕಡಿಮೆ ದರದ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದ್ರ ಮುಖಾಂತರ ಒಂದು ಅಳಿಲು ಸೇವೆಯನ್ನು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದಂಥ ಆಗುತ್ತೆ. ಅದಕ್ಕೆ ತಾವೆಲ್ಲ ಇಲ್ಲಿ ಬಂದು ಈ ಭಾಗದಲ್ಲಿನೂ ಬ್ರ್ಯಾಂಚ್ಗಳನ್ನು ಓಪನ್ ಮಾಡಿರಿ ಅಂತ ಮನವಿ ನಮ್ಮದೆಲ್ಲ ಸ್ನೇಹಿತರು ಮೇಲಿನ ಮೇಲೆ ಹೇಳ್ತಾ ಇದ್ದರು. ಅದ್ರ ಸಲುವಾಗಿ ನಮ್ಮ ಬ್ಯಾಂಕ್ ಬ್ರ್ಯಾಂಚ್ ಓಪನ್ ಆಗಿ ಇವತ್ತು 18ನೇ ವರ್ಷ. ನಾವು ಬ್ಯಾಂಕ್ ಬರೀ ಡಿಪಾಸಿಟ್ ಸಲುವಾಗಿ ಇದು ಮಾಡಬೇಕಾಗಿದೆ, ನಾವು ಯಾವಾಗಲೂ ಪ್ರಾರಂಭ ಮಾಡ್ತಾಯಿದ್ದೀವಿ ಇಲ್ಲಿದ್ದಾಗನೇ. ಆದರೆ ಈ ಭಾಗದಲ್ಲಿ ಭಾಳಷ್ಟು ದಿವಸದ ಮೇಲೆ ಮಾಡ್ತಾ ಇರುವಂಥದ್ದು ಈ ಹಿಂದುಳಿದ ಭಾಗ. ಯಾಕಂದರೆ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದ ಜೊತೆಗೆ ಒಂದು ಅನ್ಯೋನ್ಯ ಸಂಬಂಧ ಮತ್ತು ವಿಶೇಷವಾಗಿ ಪತ್ರಕರ್ತ ಸ್ನೇಹಿತರ ಜೊತೆಗೂ ಸಹಿತ ಒಂದು ಒಳ್ಳೆಯ ಒಡನಾಟ ಇರ್ತಾ ಇರೋದ್ರಿಂದ ಈ ಭಾಗದಲ್ಲಿ ನಾವು 5 ವರ್ಷದ ಹಿಂದೆ ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಇವತ್ತು ಕಾಲು ಕೂಡಿ ಬಂದಿದೆ. ವಿಶೇಷ ಅಂದರೆ ಇವತ್ತು ಗುಲ್ಬರ್ಗಾದಲ್ಲಿ ಏನೊಂದು ಬ್ರ್ಯಾಂಚ್ ಓಪನ್ ಮಾಡ್ತಾಯಿದ್ದೀವಿ. ಇದೇ ಪ್ರಕಾರವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ಬರುವಂಥ 3 ತಿಂಗಳಲ್ಲಿ ನಾವು ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ತೀವಿ. ಮತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ 50 ಬ್ರ್ಯಾಂಚ್ಗಳನ್ನು ಬರುವಂಥ ಒಂದು ವರ್ಷದ ಒಳಗಾಗಿ ನಾವು ಮಾಡಬೇಕನ್ನುವಂಥ ಗುರಿಯನ್ನು ಇಲ್ಲಿ ಇಟ್ಕೊಂಡಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚು ಅನುಕೂಲತೆಗಳಾಗ್ತದೆ. ಅದರ ಜೊತೆಗೂ ಬರೀ ಬ್ಯಾಂಕ್ನಲ್ಲಿ ಸಾಲ ಕೊಡುವಂಥದ್ದು ಮತ್ತು ಡಿಪಾಸಿಟ್ ತೊಗೊಳ್ಳುವಂಥದ್ದು ಮಾತ್ರ ನಡೆಯೋದಿಲ್ಲ. ಇನ್ನು ನಮ್ಮ ಬ್ಯಾಂಕ್ದಲ್ಲಿ NEFT, RTGS, ATM ಮತ್ತು ವಿಜಯ ಪೇ ಆ್ಯಪು ಹಾಗೂ ಸ್ಟಾಪಿಂಗ್ ಸೌಲಭ್ಯ ಇಂಥ ಒಂದು ಸ್ಟ್ಯಾಂಡರ್ಡ್ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ದಲ್ಲಿ ಯಾವ ರೀತಿ ವ್ಯವಹಾರಗಳಾಗ್ತದೆ ಅಂದರೆ ಯಾವ ಲೇಟೆಸ್ಟು ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿಕೊಂಡು ಬ್ಯಾಂಕನ್ನು ನಡೆಸ್ತಾ ಇದ್ದಾರೆ, ಅವೆಲ್ಲ ಟೆಕ್ನಾಲಜಿಗಳು ಸಹಿತ ಇದು ಸೌಹಾರ್ದ ಬ್ಯಾಂಕ್ ಆಗಿರೋದ್ರಿಂದನೂ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಅವ್ರು ಯಾವುದೇ ಬ್ಯಾಂಕಿನ ಬ್ರ್ಯಾಂಚಿನಲ್ಲಿ ನಮ್ಮ ಕರ್ನಾಟಕ ತುಂಬ ಎಲ್ಲ ಬ್ರ್ಯಾಂಚ್ ಆದಾಗ ಅವ್ರು ಯಾವ ಬೇಕಾದಲ್ಲಿನೂ ಸಹಿತ ಅವ್ರು ಬ್ಯಾಂಕ್ ಹಣವನ್ನು ವಿತ್ಡ್ರಾ ಮಾಡ್ಕೋಬೋದು. ATM ಅವ್ರು ಎಲ್ಲಿ ಬೇಕಾದಲ್ಲಿ ಆದರೂ ಸಹಿತ ಅವರು ಡಿಪಾಸಿಟ್ಗಳನ್ನು ಮಾಡ್ಬೋದು. ಈ ರೀತಿ ಒಂದು ವಿಶೇಷ ಸೌಲಭ್ಯಗಳಲ್ಲಿದೆ. ವಿಶೇಷವಾಗಿ 7% ಇಂಟ್ರೆಸ್ಟ್ ಬಡ್ಡಿ ದರ ನಾವು 11.5%ವರೆಗೆ ಡಿಪಾಸಿಟ್ ಮೇಲೆ ಲಾಂಗ್ ಟರ್ಮ್ದಲ್ಲಿ ಕೊಟ್ಟಿರುವಂಥವ್ರಿಗೆ ನಾವು ಕೊಡ್ತಾಯಿದ್ದೀವಿ. ಮತ್ತು ಬೇರೆ ಹೈ ಇಂಟ್ರೆಸ್ಟ್ ಬರ್ಡನ್ ಸಾಲ ತೊಗೊಳ್ಳುವಂಥವ್ರಿಗೆ ಅದು ಆಗಲಾರ್ದೇ ಅವ್ರು ಯಾವ ಉದ್ಯೋಗಗಳನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಇವತ್ತು ನಾವು 11%ದಿಂದ 15% ಒಳಗಾಗಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಮೇಲೆ ಸಾಲವನ್ನು ಕೊಡ್ತಾಯಿದ್ದೀವಿ. ಅಂದರೆ ಅವ್ರಿಗೆ ನಮ್ಮ ಓವರ್ಹೆಡ್ಸ್ ಮಾತ್ರ ಅವ್ರಿಗೆ ಹಾಕ್ತಾಯಿದ್ದೀವಿ. ನಮ್ಮ NPAದ್ದು ಮತ್ತು ಅಲ್ಲಿ ಸ್ಟಾಫ್ ಸ್ಯಾಲ್ರಿ, ಆ ಬಿಲ್ಡಿಂಗ್ ರೆಂಟು ಇಂಥವೇನು ಮಿನಿಮಮ್ ಏನು ಹಾಕಬೇಕು ಅದನ್ನು ಅಷ್ಟರ ಮೇಲಿಂದ ಮಾಡ್ತಾಯಿದ್ದೀವಿ. ಈ ಬ್ಯಾಂಕನ್ನು ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ ಅಂತೇಳಿ ನಾವು ಪ್ರಾರಂಭ ಮಾಡಲಿಲ್ಲ. ಇದೊಂದು ಜನರಿಗೆ ಸಹಕಾರಿ ಆಗಬೇಕು, ಈ ಬ್ಯಾಂಕು ಬೆಳಿಬೇಕು, ಬ್ಯಾಂಕಿನ ಜೊತೆಗೆ ಸಾಲ ತೆಗೆದುಕೊಂಡಂಥವ್ರು ಇದನ್ನು ಮಾಡಬೇಕು. ಸಾಲ ಕೊಡುವಂಥವ್ರು, ಸಾಲ ತೊಗೊಂಡಂಥವ್ರ ಮನಸ್ಸಲ್ಲಿ ಇದು ನಾವು ಬಡ್ಡಿ ಕೊಡ್ತೀವಿ ಅನ್ನೋಂಥ ಭಾವನೆ ಅವ್ರು ಬರಬಾರ್ದು. ಇದು ಪ್ರತಿಫಲ ನಾವು ತೊಗೊಂಡದಕ್ಕೆ ಅವರು ತಿರುಗಿ ಬ್ಯಾಂಕಿಗೆ ಒಂದು ಸಹಕಾರ ಮಾಡಿರುವಂಥ ಮನೋಭಾವದಿಂದ ಅವರು ಇದನ್ನು ತಿರುಗಿ ಇಂಟ್ರೆಸ್ಟ್ ರೂಪದಲ್ಲಿ ಅವ್ರು ಕೊಡ್ತಾರೆ. ಯಾವುದೇ ರೀತಿಯಿಂದ ನಮ್ಮಲ್ಲಿ ಸಾಲ ತೊಗೊಂಡವ್ರಿಗೆ ಹ್ಯಾರಾಸ್ಮೆಂಟ್ ಮಾಡೋದಾಗಲಿ ಅಥವಾ ಅವ್ರಿಗೆ ತೊಂದರೆ ಕೊಡುವಂಥದ್ದಾಗಲಿ ಇರುವುದಿಲ್ಲ. ಆಲ್ಮೋಸ್ಟ್ 99% ನಮ್ಮಲ್ಲಿ ಬ್ಯಾಂಕಿನ ವಸೂಲಾತಿ ಆಗಿದೆ. ಅಂದರೆ NPA ಲೆಸ್ ದ್ಯಾನ್ 1%. ಟೋಟಲ್ ಬ್ಯಾಂಕ್ನಲ್ಲಿ ನಾವು ಕೊಟ್ಟಿರುವಂಥ ಸಾಲದ NPA ಲೆಸ್ ದ್ಯಾನ್ 1% ಇರ್ತಾ ಇರೋದ್ರಿಂದ ಒಳ್ಳೆ ರೀತಿಯಿಂದ ನಮ್ಮ
ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಇಲ್ಲಿ ವ್ಯವಹಾರ ಮಾಡುವಂಥವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇರ್ತಾ ಇರೋದ್ರಿಂದ ಆ ವಸೂಲಾತಿನೂ ಸಹಿತ ಸರಿಯಾದ ಟೈಮಿಗೆ ಆಗ್ತಾ ಇದೆ. 68ರಲ್ಲಿ ಈಗ ಪ್ರೆಸೆಂಟ್ ಕಲ್ಯಾಣ ಕರ್ನಾಟಕದಲ್ಲಿ 3 ಇರ್ಬೋದು. ಕೊಪ್ಪಳದಲ್ಲಿದೆ. ಹಾಂ, ಇನ್ನೊಂದು ನಮ್ಮ ಬ್ಯಾಂಕ್ದಲ್ಲಿ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟಿರುವಂಥ ಬ್ಯಾಂಕು ವಿಜಯ ಸವಾರ್ಧ. 25% ಡಿವಿಡೆಂಡ್ ಕೊಟ್ಟಿದ್ದಾರೆ ಲಾಸ್ಟ್ 17 ಇಯರ್ಸ್ ಇದರಲ್ಲಿ ಶೇರ್ ಹೋಲ್ಡರ್ಸ್ ಮೇಲೆ. ಮತ್ತು ಪ್ರತಿ 17 ವರ್ಷ ಪ್ರಾಫಿಟ್ದಲ್ಲಿದೆ. ಯಾವುದೇ ಒಂದು ವರ್ಷನೂ ಸಹಿತ ನೆಗೆಟಿವ್ದಲ್ಲಿ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಇಲ್ಲ. ಹೊಸ ಶೇರ್ ಹೋಲ್ಡರ್ಸದ್ದು ಇಲ್ಲಿ ತನಕ ಆಗಿರುವಂಥ ಶೇರ್ ಹೋಲ್ಡರ್ಸ್ಗಳ ಸಂಖ್ಯೆ ಒಂದು ಪೆಟ್ಟಿಗೆ ಕೊಡ್ತೀನಿ ನಿಮಗೆ. ಅಂಕಿ ಬರ್ತದೆ ಎಷ್ಟಿದ್ದಾರೆ? 2 ಲಕ್ಷ ಮೆಂಬರ್ಗಳು ಇಲ್ಲಿವರೆಗೆ 20 ಕೋಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅಂದರೆ ಶೇರ್ದಲ್ಲಿ ಠೇವಣಿಗಳು ಬೇರೆ, ಶೇರ್ ಹೋಲ್ಡರ್ಸ್ ಬೇರೆ. ಠೇವಣಿ ಇರುವಂಥದ್ದು 3,000 ಕೋಟಿ ಹತ್ರ ಇದೆ. ಅದರ ಶೇರ್ ಹೋಲ್ಡರ್ಸು 20 ಕೋಟಿ ಇದ್ದಾರೆ, 2 ಲಕ್ಷ ಜನ ಇದ್ದಾರೆ. ಈ ಹೊಸದೊಂದು ಮೊನ್ನೆ ಒಂದು ಸ್ಕೀಮ್ ಮಾಡಿದ್ದೀವಿ. ಎಷ್ಟು ಮಂದಿ 10 ಕೋಟಿ ಇಲ್ಲ, 10 ಕೋಟಿ ರೂಪಾಯಿ ಶೇರ್ ತಗೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ 1 ತಿಂಗಳಿಂದ. ಒಬ್ಬರಿಗೆ 5 ಲಕ್ಷ ರೂಪಾಯಿ ಒಂದು ಕುಟುಂಬದಲ್ಲಿ 4 ಜನ ಇದ್ದರೂ ಸಹಿತ ನಾವು 20 ಲಕ್ಷ ಕನ್ಸಿಡರ್ ಮಾಡಿಲ್ಲ, 5 ಲಕ್ಷ ರೂಪಾಯಿ ಕನ್ಸಿಡರ್ ಮಾಡಿ 10 ಕೋಟಿ ರೂಪಾಯಿಗೆ ನಾವು ಶೇರ್ ಹೋಲ್ಡರ್ಸ್ ಅದು ಕನ್ಫರ್ಮ್ ಮಾಡಿದರೆ 150 ಕೋಟಿ ರೂಪಾಯಿ ಅಪ್ಲಿಕೇಶನ್ ಬಂದಿದೆ. ಅಂದರೆ 1:15. ಅದರಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮ ಟಾರ್ಗೆಟ್ ಬರೀ 10 ಕೋಟಿ ಅಷ್ಟೇ ಇದೆ, ಅದ್ರ ಸಲ ನೀವೇ ಯಾರ ಹೆಸರು ಕೊಡ್ತೀರಿ ಕೊಡಿ, ಒಂದು ಫ್ಯಾಮಿಲಿದಲ್ಲಿ ಜಾಸ್ತಿ ಇದ್ರು ಸಹಿತ ಅಂತೇಳಿ ಅವ್ರು ಕಡಿಮೆದಲ್ಲಿ ತೊಗೊಂಡಿವಿ. ಮಿನಿಮಮ್ 16% ಆ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಡ್ತೀವಿ. ಮಿನಿಮಮ್ ಇಲ್ಲಿ ತನಕ ಕೊಟ್ಟಿರುವಂಥದ್ದು 25%. ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಕೊಪ್ಪಳದಲ್ಲಿದೆ, ಮುಂಡರ್ಗಿಯಲ್ಲಿದೆ, ಬಿಜಾಪುರ ನಮ್ಮ ಕಲ್ಯಾಣ ಕರ್ನಾಟಕ ಬರಲ್ಲ. ಹಾಂ ಸರ್, ಈಗ ಇವತ್ತು ಟೋಟಲಾಗಿ ನಮ್ಮ ಏನು ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ 50 ಬ್ರಾಂಚ್ಗಳನ್ನು ಬರುವಂಥ 1 ವರ್ಷದಲ್ಲಿ ಮಾಡ್ತೀವಿ. ಹೆಚ್ಚು ಕಾಲ ಸರ್ ಕಲಬುರಗಿಯಲ್ಲಿ ನಾಳೆನೇ ಓಪನ್ ಮಾಡ್ತಾ ಇದ್ದೀವಿ. ಇದು ಪ್ಲೇಸ್ ನಿಮ್ಮ ಕಾರ್ಡ್ ಕೊಡ್ತೀನಿ. ವೆಂಕಟೇಶ್ ಯರಗೋಳ್ ಮಂಗಲ್ ಕಾರ್ಯಾಲಯ, ಶ್ವೇತಾ ಡೆಂಟಲ್ ಹಾಸ್ಪಿಟಲ್, ಪಟೇಲ್ ಅನಂತ್ ಆಮಂತ್ರಣ ಹತ್ತಿರ, ರಾಮ ಮಂದಿರ್ ರೋಡ್, ಕಲಬುರಗಿ. ಇಲ್ಲ ಬ್ರಾಂಚ್ ಇರುವಂಥದ್ದು. ಫಂಕ್ಷನ್ ಪ್ಲೇಸ್ ಇರೋದು ವೆಂಕಟೇಶ್ವರ್ ಯರಗೋಳ್ ಮಂಗಲ್ ಕಾರ್ಯಾಲಯ. ಇಲ್ಲಿ ಕಲಬುರಗಿದಲ್ಲೇ ಇನ್ನೊಂದು ಬ್ರಾಂಚನ್ನು 3 ತಿಂಗಳ ಒಳಗಾಗಿ ಮಾಡ್ತೀವಿ. ಆಮೇಲೆ ದೊಡ್ಡ ಪ್ಲೇಸ್ ಇರೋದ್ರಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದೊಂದು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ವಿರುದ್ಧ ಬಿವೈ ವಿಜಯೇಂದ್ರ ಗಂಭೀರ ಆರೋಪ. ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತ ದೇಶದ ದೊಡ್ಡ ದುರಂತವಾಗಿದೆ. ಎಚ್ಕೆ ಪಾಟೀಲ್ ಕಳವಳ ವ್ಯಕ್ತ. ಜೂನ್ 15ರಂದು ಕಲಬುರಗಿಯಲ್ಲಿ ವಿಜಯ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಚೇರಿ ಉದ್ಘಾಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.